ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಹುಲಿಯಾರಿನ ಕೆಪಿಎಸ್ ಶಾಲೆಯಲ್ಲಿ ಹುಲಿಯಾರಿನ ಕನಕ ಸರ್ಕಲ್ ಬಳಿ ಹೋಲಿ ಟ್ರಿನಿಟಿ ಬಿಲೀವರ್ಸ್ ಈಸ್ಟರ್ಸ್ ಚರ್ಚ್ಗೆ ಶಿಕ್ಷಕರು ಮಕ್ಕಳನ್ನ ಕರೆತಂದಿದ್ದು ಯಾಕೆ ಎನ್ನುವ ಪ್ರಶ್ನೆ ಈಗ ಎಲ್ಲರಲ್ಲೂ ಹುಟ್ಟಿಕೊಂಡಿದೆ. ಇಂಡಸ್ಟ್ರಿಯಲ್ ವಿಸಿಟ್ ಹೆಸರಿನಲ್ಲಿ ಚರ್ಚ್ಗೆ ಕರೆದೊಯ್ದಿದ್ದಾರೆ ಶಾಲಾ ಶಿಕ್ಷಕರು ಮಕ್ಕಳನ್ನ. ಹಾಗೆ ಮೊದಲಿಗೆ ಇಟ್ಟಿಗೆ ಮತ್ತು ಹೆಂಚು ಕಾರ್ಖಾನೆಗೆ ಕರೆದುಕೊಂಡು ಹೋಗಿ ಬಳಿಕ ಹುಲಿಯಾರಿನ ಕನಕ ಸರ್ಕಲ್ ಬಳಿಯ ಹೋಲಿ ಟ್ರಿನಿಟಿ ಬಿಲೀವರ್ಸ್ ಈಸ್ಟರ್ಸ್ ಚರ್ಚ್ಗೆ ಕರೆದೊಯ್ದಿದ್ದು 100ಕ್ಕೂ ಹೆಚ್ಚು ಮಕ್ಕಳನ್ನು ಇಂಡಸ್ಟ್ರಿಯಲ್ ವಿಸಿಟ್ಗೆ ಹೆಸರಲ್ಲಿ ಕರೆತಂದಿದ್ರು. ಇಂಡಸ್ಟ್ರಿಯಲ್ ವಿಸಿಟ್ ಹೆಸರಲ್ಲಿ ಚರ್ಚ್ಗೆ ತಂದಿದ್ದು ಯಾಕೆ ಎಂಬ ವಿಚಾರವಾಗಿ ಮಕ್ಕಳಿಗೆ ಚರ್ಚ್ನಲ್ಲಿ ಕ್ರಿಶ್ಚಿಯನ್ ಧರ್ಮ ಬೋಧನೆ ಆರೋಪವಾಗಿದ್ದು, ಜೊತೆಗೆ ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿಯನ್ನ ಮಾಡ್ತಾ ಇದ್ದಾರೆ ಈ ಒಬ್ಬ ಫಾದರ್ ಎಂಬ ಕಾರಣಕ್ಕಾಗಿ ಶಿಕ್ಷಕರ ವರ್ತನೆಗೆ ಖಂಡಿಸಿದ ಸ್ಥಳೀಯ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಮಕ್ಕಳಿಗೆ ಚರ್ಚ್ ಹಾಗೂ ಯೇಸು ಕ್ರಿಸ್ತನ ಬಗ್ಗೆ ತಿಳಿಸಿಕೊಡಿ ಬೇಡ ಅನ್ನುವುದಿಲ್ಲ, ಆದ್ರೆ ಹಿಂದೂ ಧರ್ಮದ ಹೋಮ ಹವನದ ಬಗ್ಗೆ ಅವಹೇಳನ ಮಾಡಿದ್ದು ಯಾಕೆ? ಶಿಕ್ಷಣ ಇಲಾಖೆಯಿಂದ ಪಡೆದ ಅನುಮತಿಯಂತೆ ಇಂಡಸ್ಟ್ರಿಯಲ್ ವಿಸಿಟ್ ಬದಲು ಚರ್ಚ್ಗೆ ಕರೆದೊಯ್ದು ಶಿಕ್ಷಕರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹುಲಿಯಾರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಬರ್ಲಿಕ್ಕೆ ಅದರ ಉಪದೇಶಗಳು ಸಹ ಸಾಧ್ಯವಾಗಿದೆ. ಯಾಕೆಂತಂದ್ರೆ ನಿನ್ನ ನೆರೆಯವನ್ನು ನಿನ್ನಂತೆ ಪ್ರೀತಿಸಬೇಕು. ಅಲ್ಲಿ ಜಾತಿ ಭೇದಗಳಿಗೆ ಅವಕಾಶ ಅಲ್ಲಿ ಇರುವುದಿಲ್ಲ. ಮಾತ್ರ ಮೇನ್ ಆಗಿ ನಾವು ತಿಳ್ಕೋಬೇಕಾದದ್ದು ಏನಂದ್ರೆ, ನಮ್ಮ ದೇಶದಲ್ಲಿ ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ರಲ್ಲ, ಒಂದು ಕೆನ್ನೆ ಹೊಡೆದ್ರೆ ಮತ್ತೊಂದು ಕೆನ್ನೆ ತಿರುಗಿಸಿ, ಅದು ಯೇಸು ಸ್ವಾಮಿಯ ಪರ್ವತ ಪ್ರಸಂಗದ ಸಾರಾಂಶವಾಗಿದೆ. ಅದು ಮತ್ತಾಯನು ಬರೆದಂತ ಸುವಾರ್ತೆ ಅಂತಿದೆ. ಅಂದ್ರೆ ಯೇಸು ಸ್ವಾಮಿಯ ಸ್ವಂತ ಶಿಷ್ಯನಾದಂತ ಆಗಿನ ಕಾಲದಲ್ಲಿ ಖಜಾನ್ಸಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದ ಹೀಗೆ ಸಭೆ ಏನಿದೆಯಲ್ಲ, ಆ ಸಭೆಯಲ್ಲಿ ಖಜಾನ್ಸಿಯಾಗಿ ಕಾರ್ಯನಿರ್ವಹಿಸಿರುವಂತ ಮತ್ತಾಯನು ಬರೀತಾನೆ ಪರಲೋಕದ ಪ್ರಸಂಗ. ಆ ಪರಲೋಕದ ಪ್ರಸಂಗ ಯೇಸು ಸ್ವಾಮಿ ಏನ್ ಹೇಳ್ತಾರೆ, ಒಂದು ಕೆನ್ನೆಗೆ ಓಡಿದರೆ ಮತ್ತೊಂದು ಕೆನ್ನೆಯನ್ನು ತಿರುಗಿಸು. ಹಿಂಸೆಗಳಿಂದ ನೀನು ಸಾಧಿಸುವ ಹಾಗೆ ಇಲ್ಲ, ಅಹಿಂಸೆಯಿಂದ ನೀನೇನ್ ಮಾಡ್ಬೇಕು, ಉಪವಾಸದ ಪ್ರಾರ್ಥನೆ. ಈಗ ಉಪವಾಸ ಮಾಡ್ತಾರಲ್ಲ, ಅವೆಲ್ಲವೂ ಯೇಸು ಸ್ವಾಮಿಯ ಹೆಜ್ಜೆ ಜಾಡಿನ ದಾರಿಗಳಾಗಿದೆ. ನಿನ್ನ ನೆರೆಯವನನ್ನು ಮಾತ್ರವಲ್ಲ, ಮತ್ತೊಬ್ಬನ ಆಸ್ತಿಯನ್ನು ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು. ಇವೆಲ್ಲ 10 ದಶಾಜ್ಞೆಗಳಿಂತಿದೆ. ಅದು ಎಲ್ಲಾ ಜನಾಂಗ ಜಾತಿ ಜನಾಂಗಗಳನ್ನು ನಂಬುವಂತ ಒಂದು ವಿಶೇಷವಾಗಿದೆ. ಒಂದು ಗಂಟೆ ಸುಮಾರಿಗೆ ನಾನು ಕೆಲಸದ ನಿಮಿತ್ತವಾಗಿ ಹೀಗೆ ಕನಕದಾಸ್ ಸರ್ಕಲ್ನಿಂದ ಹಿಂಗೆ ದಿಂಡೂರು ಕೆರೆ ರೋಡಲ್ಲಿ ಹೋಗ್ತಾ ಇದ್ದೆ. ಹೀಗೆ ಹೋಗುವಂಥ ಸಂದರ್ಭದಲ್ಲಿ ಯಾಕೋ ಇವತ್ತು ಚರ್ಚ್ನ ಮುಂದೆ ಒಂದು ವಿದ್ಯಾರ್ಥಿಗಳೆಲ್ಲರೂ ಕೂಡ ಒಂದು ಸ್ಕೂಲ್ ಯೂನಿಫಾರ್ಮ್ ಹಾಕ್ಕೊಂಡು ಚರ್ಚ್ನ ಒಳಗಡೆ ಮತ್ತು ಆಚೆಗಡೆ ತುಂಬ ಕ್ರೌಡಾಗಿ ನಿಂತಿದ್ರು. ನಾನು ಯಾಕೆ ಹೀಗೆ ನಿಂತಿದ್ದಾರಲ್ಲ ಹುಡುಗರು ಅಂತ ಒಂದು ಕೇಳೋಣ ಅಂತ ಹೋದಂಥ ಸಂದರ್ಭದಲ್ಲಿ ಆ ಒಂದು ಶಾಲೆಯ ಶಿಕ್ಷಕರು ಕೂಡ ಆ ಚರ್ಚ್ನಲ್ಲಿದ್ದರು, ಆ ಸ್ಕೂಲ್ ಮಕ್ಕಳು ಕೂಡ ಆ ಚರ್ಚ್ನಲ್ಲಿದ್ದರು. ಅದಾದ ನಂತರ ನಾನು ಹೋಗಿ ಕೇಳಿದೆ, ಪ್ರಶ್ನೆ ಮಾಡಿದೆ. ಆ ವಿಡಿಯೋವನ್ನು ಸಂಪೂರ್ಣ ಒಂದು 20 ನಿಮಿಷ ವಿಡಿಯೋವನ್ನು ಮಾಡಿದೆ. ಅವ್ರು ಏನು ಮಾಡ್ತಾ ಇದ್ದಾರೆ, ಏನು ಬೋಧನೆ ಮಾಡ್ತಾರೆ ನೋಡಿ. ಸ್ಕೂಲ್ ಮಕ್ಕಳು ಇವತ್ತು ಇಂಡಸ್ಟ್ರಿಯಲ್ ವಿಸಿಟಿಂಗ್ ಹೋಗಿದ್ದಾರೆ ಅಂತ ಟೀಚರ್ಸ್ ಹೇಳಿದ್ರು. ಓಕೆ, ಇಂಡಸ್ಟ್ರಿಯಲ್ ವಿಸಿಟಿಂಗ್ ಹೋಗಿದ್ದು ಓಕೆ, ಆದರೆ ಇಂಡಸ್ಟ್ರಿಯಲ್ ವಿಸಿಟಿಂಗ್ ಹೆಸರಲ್ಲಿ ಚರ್ಚಿಗೆ ಕರ್ಕೊಂಬಂದಿದ್ದು ಯಾಕೆ ಅಂತಕ್ಕಂಥ ನನ್ನ ಪ್ರಶ್ನೆ. ಚರ್ಚಿಗೆ ಹೋದರೂ ಕೂಡ ಪರವಾಗಿಲ್ಲ, ಚರ್ಚ್ನಲ್ಲಿ ಕ್ರೈಸ್ತ ಧರ್ಮದ ಬಗ್ಗೆ ಆ ಧರ್ಮದಲ್ಲಿ ಸಾರಾಂಶವನ್ನು ಹೇಳೋದು ಕೂಡ ನಮ್ಮ ತಕರಾರಿಲ್ಲ. ಅದರಲ್ಲೂ ಯೇಸು ಕ್ರಿಸ್ತನ ಒಂದು ಜೀವನ ಚರಿತ್ರೆ ಹೇಳ್ತಾರ, ಅದು ಕೂಡ ಪರವಾಗಿಲ್ಲ. ಆದರೆ ಇನ್ನೊಂದು ಧರ್ಮ ನಿಕೃಷ್ಟ, ನಮ್ಮ ಧರ್ಮ ಮಾತ್ರ ಶ್ರೇಷ್ಠ ಅನ್ನುವಂತಹ ಮಾತುಗಳನ್ನು ಏನು ಕೇಳಿದ್ರು ಅವರು ಆ ಒಂದು ಬೋಧನೆ ಮಾಡುವಂಥ ಸಂದರ್ಭದಲ್ಲಿ ಯಾರು ಯೇಸು ಕ್ರಿಸ್ತನ ನಂಬ್ತಾರೆ ಅವರಿಗೆ ಮಾತ್ರ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿದ್ದೆ ಯಾಕೆ? ಮತ್ತು ನಮ್ಮ ಹಿಂದೂ ಧರ್ಮದ ಆಚರಣೆಗಳಾದಂತಹ ಮೂರ್ತಿ ಪೂಜೆಯನ್ನು, ದೇವರಿಗೆ ಆಕಾರವನ್ನು ಕೊಡೋದ್ರ ಬಗ್ಗೆ ತುಚ್ಛವಾಗಿ ಮಾತಾಡಿದ್ದು ಯಾಕೆ? ಅದ್ರ ಜೊತೆಗೆ ಇನ್ನೊಂದು ನಮ್ಮ ಒಂದು ಪ್ರಾಣಿ ಬಲಿ, ದೇವರಿಗೆ ಕೊಡುವಂಥ ನಾವು ಏನು ಆಹುತಿ ಇದೆ ಅದ್ರ ಬಗ್ಗೆ ನಿಕೃಷ್ಟವಾಗಿ ಮಾತಾಡಿದ್ದು ಯಾಕೆ? ಇಷ್ಟೆಲ್ಲ ಮಾತಾಡಬೇಕಾದ್ರೆ ಅವರು ಇದು ಪೂರ್ವ ನಿಯೋಜಿತವಾಗಿ ಇಲ್ಲಿ ಕರ್ಕೊಂಡು ಬಂದಿದ್ರಾ? ಈ ಒಂದು ಶಿಕ್ಷಕರು ಯಾಕೆ ಇಲ್ಲಿ ಕರ್ಕೊಂಡು ಬಂದರು ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಇವತ್ತು ನಮ್ಮ ಹಿಂದೂ ಧರ್ಮವನ್ನು ಇಷ್ಟರ ಮಟ್ಟಿಗೆ ಒಂದು ಅವಹೇಳನ ಮಾಡಿದ್ದು ಯಾಕೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಆಗಿದೆ. ಹಿಂದೂ ಧರ್ಮವನ್ನು, ನಮ್ಮ ಒಂದು ಸನಾತನ ಧರ್ಮವನ್ನು ನಿಕೃಷ್ಟವಾಗಿ ನಮ್ಮ ಪ್ರಾಣಿ ಬಲಿ ಆಹುತಿ ಕೊಡೋದಾಗಿರ್ಬೋದು, ನಮ್ಮ ಹೋಮ ಹವನಗಳನ್ನಾಗಿರ್ಬೋದು, ಅವರ ನಂಬಿಕೆ ಮಾತ್ರ ಸತ್ಯ ಅಂತ ಹೇಳಿದ್ದು ಒಂದು ಮುಗ್ಧ ಮಕ್ಕಳಲ್ಲಿ ಅವ್ರು ಏನಕ್ಕೆ ತುಂಬಿದ್ರು ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಇಷ್ಟೊಂದೆಲ್ಲ ಅವರು ಶಾಲಾ ಶಿಕ್ಷಕರು ಕರ್ಕೊಂಬರ್ಲಿಕ್ಕೆ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ಯಾರು? ಇವತ್ತು ಏನು ಶಿಕ್ಷಣ ಇಲಾಖೆ ಅಂತಕ್ಕಂಥದ್ದು ಸತ್ತು ಹೋಗಿದ್ಯಾ? ಇವತ್ತಿನ ಶಿಕ್ಷಣ ಸಚಿವರೇ, ಇವತ್ತಿನ ಕಾಂಗ್ರೆಸ್ ಸರ್ಕಾರವೇ ಇದಕ್ಕೆಲ್ಲ ಕುಮ್ಮಕ್ಕು ಕೊಡ್ತಾ ಇದೆಯಾ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಇವತ್ತು ನಾನು ಶಿಕ್ಷಣ ಸಚಿವರಿಗೆ ನೇರವಾಗಿ ಸವಾಲು ಹಾಕ್ತಾ ಇದ್ದೇನೆ. ಇವತ್ತು ಪೋಷಕರು ಮಕ್ಕಳನ್ನು ಓದಲಿಕ್ಕೆ ಕಳಿಸ್ತಾ ಇದ್ದಾರೆ ಅಥವಾ ಯಾವುದೊಂದು ಧರ್ಮವನ್ನು ತಿಳ್ಕೊಂಡು ಆ ಧರ್ಮವನ್ನು ಮುಗ್ಧ ಮಕ್ಕಳಲ್ಲಿ ತುಂಬೋದಕ್ಕೆ ನೀವು ಕುಮ್ಮಕ್ಕು ಕೊಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥ ನನ್ನ ಪ್ರಶ್ನೆ. ಇದಕ್ಕೆ ಶಿಕ್ಷಣ ಸಚಿವರು ಆನ್ಸರ್ ಮಾಡಬೇಕು, ಇವತ್ತಿನ ಶಿಕ್ಷಣ ಅಧಿಕಾರಿಗಳು ಇದಕ್ಕೆ ಆನ್ಸರ್ ಮಾಡಬೇಕು. ಇವತ್ತು ಕರ್ಕೊಂಡು ಹೋದಂತಹ ಶಾಲಾ ಶಿಕ್ಷಕರು ಯಾರಿದ್ದಾರೆ, ಟೀಚರು, ಅವ್ರು ಹೇಳಿ ಉದ್ದಟತನದ ಮಾತನ್ನು ಹಾಡ್ತಾರೆ. ಏನಕ್ಕೆ ಅಂದರೆ ಇವತ್ತು ಇಂಡಸ್ಟ್ರಿಯಲ್ ವಿಸಿಟಿಂಗ್ ಕರ್ಕೊಂಡು ಇಂಡಸ್ಟ್ರಿಯಲ್ ಚರ್ಚ್ ಒಳಗಡೆ ನಡೀತಾ ಇದೆಯಾ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಇವತ್ತು ಶಾಲಾ ಮಕ್ಕಳು
ಈ ಒಂದು ಚರ್ಚ್ನಲ್ಲಿ ಬಂದು ಕೂತಂಥ ಸಂದರ್ಭದಲ್ಲಿ ಆ ಒಂದು ನಮ್ಮ ಹಿಂದೂ ಧರ್ಮವನ್ನು, ನಮ್ಮ ನಂಬಿಕೆಯ, ನಮ್ಮ ಅಸ್ಮಿತೆಯನ್ನು ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾನು ಕೇಳ್ತಾ ಇದ್ದೇನೆ.